ಏನೋ ದರ್ಶನ್ ಅಂಡ್ ಗ್ಯಾಂಗಿಗೆ ಸಂಬಂಧಪಟ್ಟ ಹಾಗಿನ ಕೃತ್ಯ ಒಂದೊಂದಾಗೆ ಇದೀಗ ಹೊರಗೆ ಬರ್ತಾ ಇದೆ. ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಬಲೆಗೆ ಬಿದ್ದಿದೆ ಬಹಳ ರೋಚಕವಾಗಿದೆ. ಯಾಕಂದ್ರೆ ದರ್ಶನ್ ಮೊಬೈಲ್ ಮುಖೇನವಾಗಿ ಪವಿತ್ರ ಗೌಡ ಅವರನ್ನ ಖಾಕಿ ಕೆಡ್ಡಾಗೆ ಕೆಡವಿತ್ತು ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ದರ್ಶನ್ರನ್ನ ಮೈಸೂರಿನಲ್ಲಿ ಬಂಧಿಸಿ ಪೊಲೀಸರು ಕರೆ ತಂದಿರ್ತಾರೆ ಬೆಂಗಳೂರಿಗೆ. ದರ್ಶನ್ ಬಂಧನದ ಬಳಿಕ ಪವಿತ್ರ ಗೌಡಗಾಗಿ ಹುಡುಕಾಟವನ್ನ ನಡೆಸಲಾಗಿರುತ್ತೆ. 2 ತಂಡಗಳನ್ನಾಗಿ ಮಾಡಿಕೊಂಡು ಪವಿತ್ರ ಗೌಡ ಪತ್ತೆಗಾಗಿ ಶೋಧ ಕಾರ್ಯ ನಡೀತಾ ಇತ್ತು. ಪೊಲೀಸರ ಕೈಗೆ ಸಿಗದೆ ಪವಿತ್ರ ಗೌಡ ತಲೆಮರೆಸ್ಕೊಂಡಿರ್ತಾಳೆ. ಈ ವೇಳೆ ದರ್ಶನ್ ಮೊಬೈಲ್ನಿಂದಲೇ ಪವಿತ್ರ ಗೌಡಗೆ ಕರೆ ಮಾಡಲಾಗುತ್ತೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಕರೆ ಮಾಡಿಸ್ತಾರೆ ದರ್ಶನ್ ಅವರಿಗೆ, ಫೋನ್ ಮಾಡಿ ಅಂತೇಳಿ. ಸೊ ದರ್ಶನ್ ಮೂಲಕ ಠಾಣೆಗೆ ಬರುವಂತೆ ಖಾಕಿ ಟೀಮ್ ಹೇಳಿಸುತ್ತೆ. ಸೊ ದರ್ಶನ್ ಕರೆಯ ಬಳಿಕ RR ನಗರ ಠಾಣೆಗೆ ಪವಿತ್ರ ಗೌಡ ಬಂದಿರ್ತಾರೆ. ಸೊ RR ನಗರದಿಂದ ಕಾಮಾಕ್ಷಿಪಾಳ್ಯ ಠಾಣೆಗೆ ವಿಚಾರಣೆಗೆ ಕರೆತಂದು ಆನಂತರ ಅಲ್ಲಿ ಮುಂದೇನಾಯಿತು ಅನ್ನುವಂಥದ್ದು ನಿಮ್ಗೆ ಗೊತ್ತಿರುವಂಥದ್ದು ಸಂಗತಿನೇ. ಸೊ ಮೊದಲಿಗೆ ಇಲ್ಲಿ ಪವಿತ್ರ ಗೌಡ ಪೊಲೀಸರ ಕರೆಯನ್ನು ಎತ್ತಿರೋಲ್ಲ, ಎಲ್ಲಿದ್ದಾರೆ ಏನು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರೋಲ್ಲ. ಬಟ್ ಯಾವಾಗ ದರ್ಶನ್ ಮೊಬೈಲಿಂದನೇ ಕಾಲ್ ಹೋಗುತ್ತೋ ಆ ಟೈಮ್ನಲ್ಲಿ ಪವಿತ್ರ ಗೌಡ ಕರೆಯನ್ನು ಸ್ವೀಕರಿಸ್ತಾರೆ. ಸೊ ಬನ್ನಿ ಸ್ಟೇಷನ್ಗೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾರೆ, ದರ್ಶನ್ ಮುಖೇನವಾಗಿ ಹೇಳಿಸ್ತಾರೆ. ಸೊ ಆ ನಂತರ ಅಲ್ಲಿ ಈ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದದ್ದು. ಕಾಮಾಕ್ಷಿಪಾಳ್ಯ ಲಿಮಿಟ್ಸಲ್ಲಿ ಕ್ರೈಮ್ ಆದರೂ ಕೂಡ ನಂತರಲ್ಲಿ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆಲ್ಲ ವಿಚಾರಣೆ ಮತ್ತೊಂದು ಎಲ್ಲ ನಡೆದಂಥದ್ದು ಅಲ್ಲಿ ಪ್ರಾಥಮಿಕವಾಗಿ. ಸೊ ಅಲ್ಲಿಗೆ ಕರೆತರುವಂಥ ಕಾರ್ಯ ಆಗುತ್ತೆ.